ದರ ಏರಿಕೆಯಿಂದ ಕಂಗೆಟ್ಟಿರುವಂತಹ ಬೆಂಗಳೂರಿಗರಿಗೆ ಕೊಂಚ ರಿಲ್ಯಾಕ್ಸ್ ಆಗುವಂತಹ ಸುದ್ದಿ. ಸ್ವಲ್ಪ ದಿನಗಳ ಹಿಂದಷ್ಟೇ ಆಟೋ ರೇಟ್ ಎಲ್ಲಿ ಜಾಸ್ತಿ ಆಗುತ್ತೆ ಅನ್ನುವಂತಹ ಟೆನ್ಷನ್ ಜನರಿಗಿತ್ತು. ಬಟ್ ಈಗ ಆಟೋ ರೇಟ್ ಹೈಕ್ಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಬ್ರೇಕ್ ಅನ್ನೇ ಸರ್ಕಾರ ಹಾಕಿದೆ. ಕಾರಣ ಏನು ಗೊತ್ತಾ? ಬನ್ನಿ ನೋಡ್ಕೊಂಡು ಬರೋಣ. ಏಪ್ರಿಲ್ 1ರಿಂದ ಆಟೋ ದರ ಏರಿಕೆ ಇಲ್ಲ. ಆಟೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್. ಬೆಂಗಳೂರಿಗರಿಗೆ ಕೊಂಚ ರಿಲೀಫ್. ಈ ವರ್ಷ ಆರಂಭದ ದಿನದಿಂದಲೂ ನಿತ್ಯ ದರ ಏರಿಕೆ ಸುದ್ದಿ ಕೇಳಿ ಕಂಗೆಟ್ಟಿದ್ದ ಬೆಂಗಳೂರಿಗರಿಗೆ ಕೊನೆಗೂ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಏಪ್ರಿಲ್ 1ರಿಂದ ಆಟೋ ಕೂಡ ಕಾಸ್ಟ್ಲಿ ಆಗುತ್ತೆ ಅನ್ನೋ ಭೀತಿಯಲ್ಲಿ ಇದ್ದವರಿಗೆ ರಿಲ್ಯಾಕ್ಸೇಷನ್ ಸಿಕ್ಕಿದ್ದು, ಸದ್ಯ ಆಟೋ ದರ ಏರಿಕೆಗೆ ಜಿಲ್ಲಾಡಳಿತ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಹೌದು, ಆಟೋ ದರ ಪರಿಷ್ಕರಣೆ ಸಂಬಂಧ ವಾರದ ಹಿಂದಷ್ಟೇ ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಏಪ್ರಿಲ್ 1ರಿಂದ ದರ ಏರಿಕೆ ಆಗುತ್ತೆ ಅಂತ ಆಟೋ ಚಾಲಕರು ಖುಷಿಯಲ್ಲಿ ಇದ್ರು. ಆದ್ರೆ ಬೆಂಗಳೂರು ಡಿಸಿ ಮಾತ್ರ ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾರಣ, ದರ ಏರಿಕೆ ಸಂಬಂಧ ಇನ್ನೂ ಕೂಡ ಸಾರಿಗೆ ಇಲಾಖೆಯಿಂದ ಸಭೆ ಮಾಡಿ ರಿಪೋರ್ಟ್ ಸಿದ್ಧಪಡಿಸಬೇಕಿದೆ. ಆ ನಂತರ ಮತ್ತೊಂದು ಮೀಟಿಂಗ್ ಮಾಡಿ ದರ ಏರಿಕೆ ನಿರ್ಧಾರ ಆಗಬೇಕು. ದರ ಏರಿಕೆ ಎಷ್ಟಾಗುತ್ತೆ, ಹೇಗೆ ಅನ್ನೋ ತೀರ್ಮಾನ ಆಗಲಿದೆ. ಈ ಎಲ್ಲಾ ಪ್ರಕ್ರಿಯೆಗಳು ಮುಕ್ತಾಯವಾಗಿ ದರ ಪರಿಷ್ಕರಣೆ ಫೈನಲ್ ಆಗಬೇಕಾದ್ರೆ ಇನ್ನೂ ಹೆಚ್ಚಿನ ಕಾಲಾವಕಾಶ ಬೇಕಾಗಲಿದೆ. ಅದಿನ್ನು ಏನು ಡಿಸಿಷನ್ ತಗೊಂಡಿಲ್ಲ. ನಾವು ಅಲ್ಲಿನ ಡಿಸಿಪಿ ರಿಪೋರ್ಟ್ ಬಂದಿಲ್ಲ, ಏನು ಇಲ್ಲ. ಹಾಗೆ 1ನೇ ತಾರೀಕಿಂದ ಬರೋ ಸಾಧ್ಯತೆ ಇಲ್ಲ. RTA ಅಲ್ಲಿ ಅವರು ಡಿಸಿಪಿ ಅವರು ಮೀಟಿಂಗ್ ಮಾಡಿದಾರಲ್ಲ, ಅವರೆಲ್ಲ ಎಲ್ಲರ ಹತ್ರ ಕೇಳಿದ್ದಾರೆ. ಕೊಟ್ಟ ಮೇಲೆ ಅವ್ರು ರಿಪೋರ್ಟ್ ಮಾಡ್ತಾರೆ. ನನಗೆ ರಿಪೋರ್ಟ್ ಮಾಡಿದ್ಮೇಲೆ ಒಂದ್ ಮೀಟಿಂಗ್ ಕರಿತೀವಿ. ಆ ಮೀಟಿಂಗ್ ಅಲ್ಲಿ ಮಾಡ್ಬೇಕು ಬೇಡ ಅಥವಾ ಮಾಡ್ಬೇಕಂದ್ರೆ ಎಷ್ಟ್ ಮಾಡ್ಬೇಕಂತ ಅಲ್ಲಿ ಡಿಸಿಷನ್ ತಗೋಬೇಕು. ಹೌದು, RTA ಮೀಟಿಂಗ್ ಆಗ ಅತ್ತ ಜನ ನಿಟ್ಟುಸಿರು ಬಿಟ್ಟರೆ, ಇತ್ತ ಆಟೋ ಚಾಲಕರಿಗೆ ಕೊಂಚ ಬೇಸರವಾಗಿದೆ. ಯುಗಾದಿ ಹಬ್ಬಕ್ಕೆ ಆಟೋ ಏರಿಕೆಯ ಗಿಫ್ಟ್ ಸಿಗುತ್ತೆ ಅಂತ ಆಟೋ ಚಾಲಕರು, ಸಂಘಟನೆಗಳು ಖುಷಿಯಲ್ಲಿ ಇದ್ವು. ಆದ್ರೆ ಸದ್ಯಕ್ಕೆ ದರ ಏರಿಕೆ ಆಗಲ್ಲ ಅಂತ ತಿಳಿಸಿದೆ. ಈ ಹಿಂದೆ 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಅಂದ್ರೆ 10 ವರ್ಷಗಳ ಬಳಿಕ ದರ ಪರಿಷ್ಕರಣೆ ಆಗಿತ್ತು. ಹಿಂದಿನ ಪರಿಷ್ಕರಣೆಗೆ 19 ವರ್ಷಗಳ ಗ್ಯಾಪ್ ಇದೆ. ಆದ್ರೀಗ 3 ವರ್ಷಕ್ಕೆ ಆಟೋ ದರ ಪರಿಷ್ಕರಣೆ ಮಾಡಿ ಎಂದು ಒತ್ತಾಯ ಕೇಳಿ ಬಂದಿದ್ದು, ಇದು ಸರಿ ಇದೆಯಾ ಇಲ್ವಾ ಅನ್ನೋ ಪರಿಶೀಲನೆಗೂ ಜಿಲ್ಲಾಡಳಿತ ಮುಂದಾಗಿದೆ. ಒಟ್ಟಾರೆ ಯುಗಾದಿಗೆ ಒಂದರ ದರವಾದ್ರೂ ಏರಿಕೆಯಾಗದೆ ಉಳಿತು ಅನ್ನೋದು ಜನರಿಗೆ ನೆಮ್ಮದಿಯಾದ್ರೆ, ಯುಗಾದಿ ಗಿಫ್ಟ್ನ ನಿರೀಕ್ಷೆಯಲ್ಲಿದ್ದ ಚಾಲಕರಿಗೆ ನಿರಾಸೆಯಾಗಿದೆ. ರಘುಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.